Justice for ಸೌಜನ್ಯ. ಸೌಜನ್ಯಗೆ ನ್ಯಾಯ ಬೇಕು. ಶಿಕ್ಷೆ ತಪ್ಪು ಮಾಡಿದರೋ ಅವರಿಗೆ ಶಿಕ್ಷೆ ಆಗಲೇಬೇಕು. ಜಸ್ಟಿಸ್ ಫಾರ್ ಸೌಜನ್ಯ. ಸೌಜನ್ಯಗೆ ನ್ಯಾಯ. ಸೌಜನ್ಯಗೆ ನ್ಯಾಯ ಬೇಕು. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು. ಧರ್ಮಸ್ಥಳದ ಕಾಮಣ್ಣನ ಪರವಾಗಿ ಕೆಲವೊಬ್ಬ ವಕೀಲರು ಧರ್ಮಸ್ಥಳದ ಸೌಜನ್ಯ ಪ್ರಕರಣವನ್ನು ಯಾವ ರೀತಿ ತೀರಿಸ್ತಾ ಇದ್ದಾರೆ ಅಂದರೆ, ಧರ್ಮಸ್ಥಳದ ಕಾಮಂದ ಇವರಿಗೆ ಎಷ್ಟು ಕೋಟಿ ಕೊಟ್ಟಿರಬಹುದು, ಈವಯ್ಯ ಒಬ್ಬನೇ ಒಬ್ಬನೇ ಈ ರೀತಿ ತೀರಿಸ್ತಾ ಇದ್ದಾನಂದರೆ, ಇಡೀ ಅವರ ಪಟಾಲಿಯಂ ಗ್ಯಾಂಗ್ ಯಾವ ರೀತಿ ತಿರುಗ್ತಾ ಇದೆ, ಅವರಿಗೆಷ್ಟು ಹೋಗಿರಬಹುದು. ಇದಕ್ಕೆಲ್ಲ ನಮ್ಮ ಕರ್ನಾಟಕದ ರಕ್ತ ಹೀರಿ ದುಡಿದಂತಹ ಅಕ್ರಮ ಬಡ್ಡಿಗೆ ದುಡ್ಡು ಕಟ್ತಾ ಇದ್ರಲ್ಲ, ಈ ದುಡ್ಡು ಮತ್ತು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಹಾಕ್ತಕ್ಕಂಥ ಉಂಡಿ ದುಡ್ಡೇ ನೇರ ಕಾರಣ ಆಗುತ್ತೆ. ದಯವಿಟ್ಟು ಯಾರು ಉಂಡಿಗೆ ದುಡ್ಡು ಹಾಕಬೇಡಿ, ಧರ್ಮಸ್ಥಳ ಸಂಘಕ್ಕೆ ದುಡ್ಡು ಯಾರು ಕಟ್ಟಕ್ಕೆ ಹೋಗಬೇಡಿ. ಲೀಗಲ್ ಟೀಮ್ ಅಂತೆ ಇವರ ಹತ್ರ ಇರ್ತಕ್ಕಂಥ ಸಾಕ್ಷಿಯನ್ನು ಏಕೆ ಸುಪ್ರೀಂ ಕೋರ್ಟಿಗೆ ತಗೊಂಡು ಹೋಗಬಾರ್ದು. ಕಾಮಂದನಿಗೆ ಕಠಿಣ ಶಿಕ್ಷೆ ಆಗುವುದಂತೂ ಗ್ಯಾರಂಟಿ. ಧರ್ಮಸ್ಥಳದ ಕಾಮಂದರಿಗೆ ಕಠಿಣ ಶಿಕ್ಷೆ ಆಗುವುದಂತೂ ಗ್ಯಾರಂಟಿ. ಏಳು ತಿಂದಾರ್ರಿ ಇವರು, ಏಳು ತಿಂಬುವಂಥ ಕೆಲಸ ಮಾಡಿಬಿಟ್ಟಾರೆ. ಇವರು ಅತ್ಯಾಚಾರ ಎಸಗಿದ್ದಾರೆ ಎಂಬುದಕ್ಕೆ ಬೇಜನ್ ಸಾಕ್ಷಿಗಳುಂಟು. ಆದರೆ ಎಲ್ಲ ತಿರುಚಿ ಹಾಕಿದ್ದಾರೆ. ದೈವನೇ ಅಣ್ಣಪ್ಪ ಮಂಜುನಾಥ ಸ್ವಾಮಿಯೇ ಉತ್ತರ ಕೊಡ್ತಾನೆ, ಕಾಯ್ತಾ ಇರಿ. ಸಿಬಿಐನವರು ಸಮಗ್ರವಾದ ತನಿಖೆ ನಡೆಸಿ ಸಲ್ಲಿಸತಕ್ಕಂಥ ಎಲ್ಲ ಚಾರ್ಜ್ಶೀಟಲ್ಲಿ DNA ರಿಪೋರ್ಟ್ ಕೂಡ ಇದೆ, ಹಲವಾರು ಜನ ಸಾಕ್ಷ್ಯಾಧಾರ ಹೇಳಿಕೆಗಳು ಕೂಡ ಇದೆ. ಆ ಎಲ್ಲ ರಿಪೋರ್ಟ್ಗಳಲ್ಲಿ ಆರೋಪಿ ಯಾರು, ತಪ್ಪಿತಸ್ಥ ಯಾರು ಅಂತ ಅವ್ರು ಹೇಳಿದ್ದಾರೆ. DNA ರಿಪೋರ್ಟ್ ಅಲ್ಲಿ ಜೀವಾಂಶ ಯಾರ್ದು, ಅವನ ಕೈಬೆರಳಲ್ಲಿದ್ದಂತಹ ಜೀವದ ಅಂಶ, ಶರೀರದ ಅಂಶ ಯಾರ್ದು, ಅದು ಮೃತಳಿಗೆ ಸೇರಿದ್ದು, ಅದು ಇವನ ಕೈಯಲ್ಲಿತ್ತು, ಆದ ಕಾರಣ ಇವನೇ ಕೃತ್ಯ ಎಸಗಿದ್ದಾನೆ ಎಂಬ ಬಗ್ಗೆ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿ. ಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ, ಸತ್ಯದ ಪರ ಇರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ಧರ್ಮಸ್ಥಳದ ಸೌಜನ್ಯ ಪ್ರಕರಣವನ್ನು ಯಾವ ಥರ ತಿರುಗಿಸ್ತಾ ಇದ್ದಾರೆ ಅಂದರೆ, ನನಗೆ ವಿಡಿಯೋ ನೀವು ಆಲ್ರೆಡಿ ನೋಡ್ಕೊಂಬಂದಿದ್ದೀರಿ, ಈಗ ಹಾಕಿರ್ತಕ್ಕಂಥ ವಿಡಿಯೋ ಆಲ್ರೆಡಿ ನೀವು ನೋಡ್ಕೊಂಬಂದಿದ್ದೀರಿ. ಇಷ್ಟೆಲ್ಲ ಸಾಕ್ಷಿ ನಿಮ್ಮ ಹತ್ರ ಇದ್ದರೆ, ಸಂತೋಷ್ ರಾವೆ ಇದರಲ್ಲಿ ಅಪರಾಧಿ ಆಗಿದ್ದರೆ ಅವೇ ಹೇಳ್ತಕ್ಕಂಥದ್ದು, ಉಗುರಲ್ಲಿ ಬೆನ್ನಿನ ಪರಚಿರ್ತಕ್ಕಂಥದ್ದು ಅದರಲ್ಲಿ ಸಿಕ್ಕಿದೆ DNA ಅಂತ ಹೇಳ್ತಿದ್ರಲ್ಲ, ಯಾವ ಥರ ತಿರುಗಿಸ್ತಿದ್ದೀರಲ್ಲ ಕೇಸ್ನ, ಏಕೆ ನೀವು ಇಲ್ಲಿಯವರೆಗೆ ಸುಪ್ರೀಂ ಕೋರ್ಟಿಗೆ ತಗೊಂಡು ಕೊಟ್ಟಿಲ್ಲ? ಇವಾಗಲಾದರೂ ಸೌಜನ್ಯರ ತಾಯಿ ಅರ್ಜಿ ಹಾಕಿರ್ತಕ್ಕಂಥದ್ದು ಸ್ವೀಕೃತ ಆಗಿದೆ. ಇವಾಗಲಾದರೂ ನಿಮ್ಮ ಹತ್ರ ಸಾಕ್ಷಿ ಇದ್ದರೆ ತಗೊಂಡು ಕೊಡಿ. CBI ಅಧಿಕಾರಿಗಳಿಗೆ ಇಲ್ಲಿಯವರೆಗೂ ಸಿಕ್ಕಿಲ್ಲ. ನೀವು ಹೇಳ್ತಕ್ಕಂಥದ್ದು CBI ಅಧಿಕಾರಿಗಳ ಹತ್ರ ಇದೆಲ್ಲ ಸಾಕ್ಷಿ ಇದೆಯಂತ, ತಗೊಂಡೋಗಿ ಯಾಕೆ ಕೊಡಲಿಲ್ಲ? ಸಂತೋಷ್ ರಾವ್ ಏನಾದರೂ ನಮಗೆ ಸೋದರ ಮಾವನ, ಹೋಗಲಿ, ಅವನೇ ತಪ್ಪು ಮಾಡಿದರೆ ಅವನಿಗೆ ಶಿಕ್ಷೆ ಆಗಲಿ, ಜೀವಾವಧಿ ಶಿಕ್ಷೆಯನ್ನು ಆಗಲಿ, ಗಲ್ಲಿಗಾದರೂ ಏರಿಸಲಿ, ನಮಗೇನು ಸಂಬಂಧ ಇಲ್ಲ ಸ್ವಾಮಿ. ಆದರೆ ನೀವು ಮಾಡ್ತಕ್ಕಂಥದ್ದು ತಪ್ಪು ಅಂತ ನಾವು ಹೇಳ್ತಕ್ಕಂಥದ್ದು. ಆದರೆ ನೀವು ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇದೆ ಅಂದರೆ, ನೀವು ವಕೀಲರಾ? ಸರಿ ಆಯಿತು, ನೀವು ವಕೀಲರಾದರೆ ನಿಮ್ಮ ಹತ್ರ ಸಾಕ್ಷಿ ಇದ್ದರೆ ತಗೊಂಡೋಗಿ ದಯವಿಟ್ಟು ಕೊಡಿ. ಯಾಕೆ ಕೊಡ್ತಾ ಇಲ್ಲ? ನಿನ್ನಂಗೆ ಪುಂಗಿರ್ತಕ್ಕಂಥ ಪುಂಗಿ ದಾಸಯ್ಯನವರು ಬೇಜಾನ್ ಬಂದು ಹೋದರು. ಅವನ ಕೃಷ್ಣ, ಗಿಳಿಯಾರು ಮತ್ತು ಕಿರಿಕಾದ್ರಿಂದ ಒಂದು ಹೆಜ್ಜೆ ಮುಂದೆ ಹೋಗಿ ಪವಿತ್ರ ಸಾವು, ಅವನು ಮೂರ್ಖ ಶಿಖಾಮಣಿ IO ಮತ್ತು ಇನ್ನೊಬ್ಬ CBI ಆಫೀಸರ್, ಅವನು ಅವನು ಮುನಿಯಂತೆ, ಅವನ ಹೆಸರು ಹೇಳೋಕ್ಕೆ ಕೂಡ ನಮಗೆ ನಾಲಾಯಕ ಆದ ವ್ಯಕ್ತಿಯೇ. ಅವಯ್ಯ ಹೆಸರು ಕರೆಸ್ಕೊಂಬ ಕೂಡ ನಾಲಾಯಕ ಆದ ವ್ಯಕ್ತಿ, ನಮ್ಮ ಓನ್ ಅಭಿಪ್ರಾಯ. ಯಾಕಂದರೆ ದಿಕ್ಕು ತಪ್ಪಿಸಿದ್ದು ಅವರೇ.
ಪೊಲೀಸ್ ಸ್ಟೇಷನ್ನಲ್ಲಿ, ಬೆಳ್ತಂಗಡಿ ಪೊಲೀಸ್ ಸ್ಟೇಷನಲ್ಲಿ ಏನು ರೆಕಾರ್ಡ್ಸ್ ಇದೆ ಅದರ ಬಗ್ಗೆ ಅಷ್ಟೇ ತನಿಖೆ ಮಾಡಿರ್ತಕ್ಕಂಥದ್ದು. ಇವ್ರ ಸ್ವಂತ ಬುದ್ಧಿ ಏನೂ ಇಲ್ಲ. ಧರ್ಮಸ್ಥಳದ ಕಾಮಂದನು ಹೇಗೆ ಹೇಳಿದ್ದಾನೆ, ಧರ್ಮಸ್ಥಳದ ಕಾಮಂದನು ಹೇಗೆ ಹೇಳಿದ್ದಾನೆ ಅದನ್ನೇ ಅವರು ತನಿಖೆ ಮಾಡಿರ್ತಕ್ಕಂಥದ್ದು. ಅದನ್ನು ಬಿಟ್ಟು ಅವರ ಸ್ವಂತ ಬುದ್ಧಿಯಿಂದ ಏನು ತನಿಖೆ ಮಾಡಿಲ್ಲ ಎಂಬುದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನೋಡಿ, ಇವಾಗಲಾದರೂ ನಿಮ್ಮ ಹತ್ರ ಸಾಕ್ಷಿಗಳಿದ್ದರೆ ದಯವಿಟ್ಟು ತಗೊಂಡೋಗಿ ಸುಪ್ರೀಂ ಕೋರ್ಟಿಗೆ ಒಪ್ಪಿಸಿ. ಸಂತೋಷ್ ರಾವೇ ಅಪರಾಧಿ ಆದರೂ ಸಹ ನಮಗೇ ತೊಂದರೆ ಇಲ್ಲ. ನಾವು ದಣಿಗಳ ಮಕ್ಕಳ ಬಗ್ಗೆ ಮಾತಾಡ್ತಕ್ಕಂಥದ್ದೇ ಇಲ್ಲ. ಅಲ್ಲಿ ಗುಮಾನಿ ಇದೆ. ಅಕಸ್ಮಾತ್ ಸಂತೋಷ್ ರಾವೇ ಅಪರಾಧಿ ಆಗಿದ್ದರೆ ಸುಮ್ಮನೆ ಬಿಡ್ತಾ ಇದ್ರಾ? ಈ ಕಾಮಂದರು ಸುಮ್ಮನೆ ಬಿಡ್ತಾ ಇದ್ರಾ? ಇದು ಕ್ವಶನ್. ಸೌಜನ್ಯ ಹೆಸರೆತ್ತರೆ ಸಾಕು, ಸೌಜನ್ಯಳ ಹೆಸರು ತಗೊಂಡ್ರೆ ಸಾಕು ಉರ್ಕೊಂಬರ್ತಕ್ಕಂಥದ್ದು. ಯಾಕೆ ಸೌಜನ್ಯಳ ಹೆಸರು ಎತ್ಕೊಂಡ್ರೆ ಸಾಕು? ಯಾಕೆ ನೀವು ಇಷ್ಟು ಹುರ್ಕೊತಾ ಇದ್ದೀರಾ? ನೀವು ಇಷ್ಟರ ಮಟ್ಟಿಗೆ ಹುರ್ಕೊತಾ ಇದ್ದೀರಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಆಗಲೆಲ್ಲ ಸ್ಟೇ ಹಾಕ್ತಾಯಿದ್ದೀರಿ. ತಿಂಗಳಿಗೆ 2 ಸಾರಿ 3 ಸಾರಿ ಸ್ಟೇ ಆಗ್ತಕ್ಕಂಥದ್ದು. 4 ವೀಡಿಯೋ ಡಿಲೆಕ್ಟ್ ಮಾಡಿ, 3 ವೀಡಿಯೋ ಡಿಲೆಕ್ಟ್ ಮಾಡಿ. ಅಲ್ಲ ಸ್ವಾಮಿ, ಕುಂಬಳಕಾಯಿ ಕಳ್ಳ ಅಂದರೆ ಎಗ್ಲಾಕ್ ಮುಟ್ಟು ನೋಡ್ಕೊತೀರ ನೀವು ತಪ್ಪಿಸ್ತಾರೆ ಅಲ್ಲ. ನೀವು ತಪ್ಪೇ ಮಾಡಿಲ್ಲ ಅಂದರೆ ಈ ಥರ ಮಾಡ್ತಕ್ಕಂಥದ್ದು ಯಾಕೆ? ಇದು ನಮಗೆ ಗೊತ್ತಾಗಬೇಕು. ನಿಮ್ಮ ದಣಿಗಳ ಮಗ ನೀವೇನು ನಂಬಿಕೊಂಡಿದ್ದೀರಲ್ಲ, ಆ ದಣಿಗಳ ಮಗನಿಗೆ ನಮ್ಮ ಉತ್ತರ ಕರ್ನಾಟಕದವರು ಹೆಣ್ಣು ಕೊಡ್ತಾ ಇದ್ದಾರಂತೆ. ಅವರು ಯಾವ ರೀತಿನ ತನಿಖೆ ಮಾಡಿ ಕೊಡ್ತಿದ್ದಾರೋ ಬಿಡ್ತಾರೋ ನನಗಂತೂ ಗೊತ್ತಿಲ್ಲ. ಕೊಟ್ಟರೇನು ತಪ್ಪಿಲ್ಲ ಬಿಡ್ರಿ, ಏನು ಮಾಡೋಕ್ಕಾಗುತ್ತೆ. ಕಾಂಚನ ತಾಂಡವಾಡ್ತಾ ಇದೆ, ಕಾಂಚನ ಗಿರಿಗಿತ್ಲೆ ಆಡಿಸ್ತಾ ಇದೆ. ಅವನು ಇದ್ರೇನು ಬಿಟ್ರೇನು. ಈ ಸೌಜನ್ಯ ಕೇಸು ಮರು ತನಿಖೆಗೆ ಆದೇಶ ಆದರೂ ಸಹ 1 ವರ್ಷ 2 ವರ್ಷ ಆಗಬಹುದು. ಸೌಜನ್ಯಳ ತನಿಖೆ ಮುನ್ನೆಲೆಗೆ ಬಂದು ತನಿಖೆ ನಡೆದರೆ ಮ್ಯಾಕ್ಸಿಮಮ್ 1 ವರ್ಷ. ಅಷ್ಟೊತ್ತಿಗೆ ಏನಾದರೂ 1-2 ಕಿತ್ತಾಕಿ ಅರ್ಥ ಮಾಡ್ಕೊಳ್ಳಿ, ಆರಾಮ್ ಜೀವನ ಮಾಡ್ತಾಳೆ. ನಮಗೇನು ತೊಂದರೆ ಇಲ್ಲ, ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಸಂತೋಷ, ನಮಗೇನಿಲ್ಲ. ಬಟ್ ಹೆಣ್ಣೆತ್ತ ತಂದೆ ತಾಯಿ ಯೋಚನೆ ಮಾಡಬೇಕು. ಅವಯ್ಗೆ ಯಾವ ರೋಗ ಇದ್ದಾವೆ ನನಗಂತೂ ಗೊತ್ತಿಲ್ಲ ಸ್ವಾಮಿ. ಅವಯ್ಯ ಭಾಳ ಮೆರೆದಿದ್ದಾನೆ. ಅವಯ್ಯನಿಗೆ ವಯಸ್ಸು ಬಂದಾಗಿನಿಂದನೂ ಬೇಜಾನ್ ದಾಖಲೆಗಳಿದ್ದಾವೆ, ಗಿನ್ನೀಸ್ ದಾಖಲೆಗಳಿದ್ದಾವೆ. ಅದನ್ನು ಸ್ವಲ್ಪ ಸ್ಟಡಿ ಮಾಡಿ ಕೊಡಿ. ಅಲ್ಲಿ ಇವತ್ತು ಮದುವೆ ಆಗಿರ್ಬೋದೋ ಬಿಟ್ಟಿದೆ ನನಗಂತೂ ಗೊತ್ತಿಲ್ಲ. ಬಟ್ ಅವರೆಲ್ಲಿ ಪ್ರಸಾರ ಮಾಡ್ತಿಲ್ಲ. ಯಾಕೆ ಮಾಡ್ತಾ ಇಲ್ಲ, ಯಾಕೆ ಹೇಳ್ತಾ ಇಲ್ಲ? ಅವರೊಬ್ಬ ದೊಡ್ಡ ಫ್ಯಾಮಿಲಿಯವರು, ಧರ್ಮಾಧಿಕಾರಿ. ಯಾವ ಧರ್ಮಕ್ಕೆ ನನಗಂತೂ ಗೊತ್ತಿಲ್ಲ. ನಮ್ಮ ದೇಶಕ್ಕೆ ಗೊತ್ತಾಗಬೇಕಾಗಿತ್ತು, ನಮ್ಮ ರಾಜ್ಯಕ್ಕೆ ಗೊತ್ತಾಗಬೇಕಾಗಿತ್ತು. ಆದರೆ ಯಾರಿಗೆ ಗೊತ್ತಾಗ್ತಿಲ್ಲ. ಅಂದರೆ ಅತ್ಯಾಚಾರಿಗಳ ಕುಟುಂಬದವರ ಬಗ್ಗೆ ಎಲ್ಲಿ ಗೊತ್ತಾಗಬಾರ್ದಂತೇಳಿ ಸೀಕ್ರೆಟಾಗಿ ಮದುವೆ ಮಾಡ್ತಿರಬಹುದು, ನಮಗೆ ಗೊತ್ತಿಲ್ಲ. ಉಗ್ರಗಾಮಿಗಳ ಮಕ್ಕಳನ್ನು ಇದೇ ರೀತಿ ಮದುವೆ ಮಾಡ್ತಕ್ಕಂಥದ್ದು. ಅವರು ಸುಳಿವು ಬಿಟ್ಕೊಡ್ಬಾರ್ದು. ಅವರ ಸುಳಿವನ್ನು ಬಿಟ್ಟುಕೊಟ್ರೆ ಗಜ್ಮ ಮಾಡ್ತಾರಂತೇಳಿ ಸುಳಿವು ಬಿಟ್ಕೊಡ್ದಂಗೆ ಕೆಲಸ ಮಾಡ್ತಾಯಿದ್ದಾರೆ. ಈಗ ನೋಡಿ, ಇಷ್ಟು ವರ್ಷ ಇಲ್ಲದ್ದು ಈಗ ಸೌಜನ್ಯಳ ಪ್ರಕರಣ ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ಸ್ವೀಕೃತ ಆದಾಗ ಒಳಗಿಂದೊಳಗೆ ಒಂದು 15 ತಿಂಗಳು ಇಷ್ಟೊಳಗೆ ಮದುವೆ. ಅರ್ಥ ಏನು? ಕಾಮಂದನಿಗೆ ಕುಟುಂಬ ಬೆಳಿಬೇಕಲ್ವಾ, ನೆಕ್ಸ್ಟ್ ಧರ್ಮಾಧಿಕಾರಿ ಆಗಬೇಕಲ್ವಾ. ಯಾವ ಧರ್ಮಕ್ಕೆ ಗೊತ್ತಿಲ್ಲ, ಅಲ್ಲಿ ತಿನ್ನೋಕೊಬ್ಬನು ಬೇಕಲ್ವಾ. ಈಗಿನ ದಣಿಗೆ ವಯಸ್ಸಾಗಿದೆ, ಆ ವಯ್ಯ ಬಿಟ್ಟು ಹೋಗ್ಬೋದು ಸ್ಥಾನನ. ಅದಕ್ಕೆ ಕಚ್ಚಾಟ ನಡೀತಿದೆಯಂತೆ, ಗುದ್ದಾಟ. ಧರ್ಮಾಧಿಕಾರಿಯ ಸ್ಥಾನಕ್ಕೆ ಗುದ್ದಾಟ. ಧರ್ಮಾಧಿಕಾರಿ ಸ್ಥಾನ ನನ್ನ ಹಳೆಯನಿಗೆ ಸಿಗ್ತಿದೆ ಅಂಥೇಳಿ ಆ ತಂದೆ ತಾಯಿಗಳು, ಆ ಹುಡುಗಿಯ ತಂದೆ ತಾಯಿಗಳು ಯೋಚನೆ ಮಾಡಿ ಏನಾದರೂ ಕೊಟ್ಟಿದ್ದಾರಾ? ಆಮಿಷ ಒಡ್ಡಿದ್ದಾರಾ? ಜೀವ ಬೆದರಿಕೆ ಏನಾದರೂ ಒಡ್ಡಿ ತಂದೆ ತಾಯಿಗೆ, ಆ ಹುಡುಗಿಯ ತಂದೆ ತಾಯಿಗೆ ಒಡ್ಡಿ ಇವರು ಕತ್ತಿಗೆ ಮಾಂಗಲ್ಯ ಕಟ್ಟಿರಬಹುದಾ? ನಮಗಂತೂ ಗೊತ್ತಿಲ್ಲ ಸ್ವಾಮಿ. ಆದರೆ
ಬಲವಾದ ಅನುಮಾನ ಕಾಡ್ತಿದೆ. ಅತ್ಯಾಚಾರಿಗಳ ಫ್ಯಾಮಿಲಿಯವರನ್ನು ಯಾವ ಮಾಧ್ಯಮದಲ್ಲಿ ತೋರಿಸ್ತಾರೆ ಹೇಳಿ? ಅದಕ್ಕೆ ತೋರಿಸ್ತಾ ಇಲ್ಲ. ಅದಕ್ಕೆ ಅವರು ಮುಂದೆ ಬಂದು ನನ್ನ ಮಗನ ಮದುವೆ, ನನ್ನ ತಮ್ಮನ ಮಗನ ಮದುವೆ ಅಂತ ಹೇಳ್ತಾ ಇಲ್ಲ. ಧರ್ಮಸ್ಥಳದ ರೇಪಿಸ್ಟ್ ಫ್ಯಾಮಿಲಿಯ ಕುಟುಂಬಸ್ಥರು ಯಾರು ರೇಪಿಸ್ಟ್ಗಳು ಅವ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು. ಇಲ್ಲಿ ನಾನು ಯಾವುದೇ ಹೆಸರನ್ನು ಎತ್ಕೊಳ್ಳೋದಿಲ್ಲ. ಆದರೂ ಸಮೇತ ಈ ವಿಡಿಯೋ ಡಿಲೆಟ್ ಮಾಡಿ ಅಂತ ನನಗೆ ಬರುತ್ತೆ. ನಾನು ಇಲ್ಲಿ ಯಾವುದೇ ಒಂದು ಹೆಸರು ಕೂಡ ತಗೊಳ್ತಾ ಇಲ್ಲ. ಆದರೆ ಈ ವಿಡಿಯೋಕ್ಕೆ ನನಗೆ ಸ್ಟೈ ಬಂದೇ ಬರುತ್ತೆ. ಈ ವಿಡಿಯೋ ಡಿಲೆಟ್ ಮಾಡಿ. ಧರ್ಮಸ್ಥಳದ ಕಾಮಂದನ ಕಡೆಯವರು ಡಿ ಗ್ಯಾಂಗ್ನವರು ಡೀಲಾಗಿರ್ತಾರಲ್ವ, ಅದಕ್ಕೋಸ್ಕರ ಕಳಿಸ್ತಾ ಇರ್ತಾರೆ. ಏನೂ ಮಾಡೋಕ್ಕಾಗೋದಿಲ್ಲ. ಧರ್ಮಸ್ಥಳದ ಸೌಜನ್ಯ ಪ್ರಕರಣ ಇಡೀ ಕಾಮಂದನ ಫ್ಯಾಮಿಲಿಯನ್ನು ಛಿದ್ರಗೊಳಿಸುವಲ್ಲಿ ಯಶಸ್ವಿ ಆಗ್ತಾ ಇದೆ, ಆಗುತ್ತೆ ಸಮೇತ. ಮೂವರು ದಣಿಗಳ ನಿಜ ರೂಪ ಇಡೀ ನಮ್ಮ ದೇಶಕ್ಕೆ, ಇಡೀ ನಮ್ಮ ರಾಜ್ಯಕ್ಕೆ ಗೊತ್ತಾಗ್ತಿದೆ. ಧರ್ಮಸ್ಥಳದ ಯೋಲು ತಿನ್ನುವಂತಹ, ಧರ್ಮಸ್ಥಳದ ದಣಿಗಳ ಯೋಲು ತಿನ್ನುವಂತಹ ಕೆಲವು ಅಧಿಕಾರಿಗಳಿಗೆ, ಕೆಲವು ರಾಜಕಾರಣಿಗಳಿಗೆ ಮಾತ್ರ ಗೊತ್ತಿದೆ. ಆದರೆ ಹೇಳೋಕ್ಕಾಗ್ತಾ ಇಲ್ಲ. ಯಾಕೇಳಿ? ಏಳು ತಿಂದಾರ್ರಿ ಅವರು, ಏಳು ತಿಂದಾರ್ರಿ, ಹೊಟ್ಟೆ ತುಂಬ ಏಳು ತಿಂದಾರ್ರಿ, ಬಡ್ಡಿ ಮಕ್ಕಳು ಏಳು ತಿಂದಾರ್ರಿ. ಅನ್ಯ ಧರ್ಮೀಯರ, ಹಿಂದೂಗಳ ಅಕ್ರಮ ಬಡ್ಡಿಯಿಂದ ಬಂದಿರತಕ್ಕಂಥ ದುಡ್ಡನ್ನು ಇವರು ಗಜ್ಮ ಮಾಡ್ಯಾಕ್ಯಾರ್ರಿ. ಇವರು ಗಜ್ಮ ಮಾಡ್ಯಾಕ್ಯಾರೆ ಲೋಫರ್ಗಳು. ಇವರ ಸಂಘಕ್ಕೆ ಯಾವುದೇ ಒಂದು ಲೈಸೆನ್ಸ್ ಇಲ್ಲ, ಇನ್ನೊಂದಿಲ್ಲ. ಆದರೆ ಬೇಕಾಬಿಟ್ಟಿಯಾಗಿ ರಾಜ್ಯಾರೋಷವಾಗಿ ನಮ್ಮ ರಾಜ್ಯದ ತುಂಬ, ನಮ್ಮ ಡಿಸ್ಟಿಕ್, ತಾಲೂಕು, ಹಳ್ಳಿಗಳಲ್ಲಿ ಮಿಂಡು ಮೆರೆಯುತ್ತಿದ್ದಾರೆ. ಇವರಿಗೆ ಕಡಿವಾಣ ಹಾಕುವಂಥ ತಾಕತ್ತು ಯಾವೊಬ್ಬ ಅಧಿಕಾರಿಗೂ ಇಲ್ಲ. ಸಾಮಾಜಿಕ ಕಳಕಳಿ ಅಂತೂ ಮೊದಲೇ ಇಲ್ಲ ರೀ. ಸಾಮಾಜಿಕ ಕಳಕಳಿ ಏನಾದರೂ ಇದ್ದರೆ ಇವರಿಗೆ ನಿಮ್ಮ ದಾಖಲಾತಿಯನ್ನು ಕೊಡಿ. ಇಲ್ಲಾಂದರೆ ನೀವು ಕೋರ್ಟ್ ಮುಖಾಂತರ ನೋಟಿಸ್ ಕೊಟ್ಟು ಯಾರು ಕಟ್ಟಿಲ್ಲ ಅವರಿಗೆ ಕಟ್ಸ್ರಿ ಅಂತ ಹೇಳಬೇಕು. ಅದನ್ನು ಬಿಟ್ಟು ಬರ್ರಿ ಪಂಚಾಯತಿ ಮಾಡ್ತೀವಿ ಬರ್ರಿ, ನಿಮ್ಗೆ ಇಷ್ಟು ತಗೊಂಡೋಗ್ಬಿಟ್ಟು ಬರ್ರಿ. ಕರೆಕ್ಟಿದೆ ಧರ್ಮಸ್ಥಳ ಸಂಘ, ಆ ಲೋಫರ್ನ ಸಂಘ. ಅವನ ಅಧ್ಯಕ್ಷ, ಅವನು ಲೋಫರ್ ಇದ್ದಾನಲ್ಲ, ಅವನ ಹೆಸರು ಹೇಳಿದೆ ಕಿಂದಾಕೆ. ಧರ್ಮಸ್ಥಳ ಸಂಘ ಅಂದರೆ ಲೋಫರ್. ಅವನು ಅಂದರೆ ಮೂರ್ಖರನ್ನಾಗಿ ಮಾಡಿರ್ತಕ್ಕಂಥ ಶತಮೂರ್ಖ. ಇಡೀ ನಮ್ಮ ರಾಜ್ಯದ ಜನತೆಯನ್ನು ಮೂರ್ಖರನ್ನಾಗಿ ಮಾಡಿದಂತಹ ಮಹಾಮೂರ್ಖ ಧರ್ಮಸ್ಥಳದ ಆ ಅಧ್ಯಕ್ಷ, ಸಂಘದ ಅಧ್ಯಕ್ಷ. ಬರೀ ಒಂದೇ ಒಂದು ನೋಟಿಸ್ಗೆ ಚಳಿ ಜ್ವರ ಬಂದು ಚಡ್ಡಿಯಲ್ಲಿ ಕಿತ್ಕೊಂಡು ಹರ್ಕೊಂಡು ಹೋಗ್ಬಿಟ್ಟಿದೆ. ಆಸ್ಪತ್ರೆ ಸೇರಿ ಆ ನೋಟಿಸಿಂದ, ಆ ಸಮಸ್ಯೆಯಿಂದ ತಪ್ಪಿಸ್ಕೊಂಡಿದ್ದಾನೆ. ಆದರೆ ಮುಂದಿನ ದಿನಗಳಲ್ಲಿ ಕಾನೂನು ಯಾರಪ್ಪನ್ನು ಬಿಡಲ್ಲ. ತಪ್ಪು ನಾನೇ ಮಾಡಿದರೂ ನನ್ನನ್ನು ಸಹ ಬಿಡಲ್ಲ. ನಾನು ಏನಾದರೂ ಅಕ್ರಮವಾಗಿ ಭೂ ಕಬಳಿಕೆ ಮಾಡಿದ್ದೀನಾ? ನನಗಂತೂ ಭಯ ಇಲ್ಲ. ಅಕ್ರಮ ಬಡ್ಡಿ ದಂಧೆ ಮಾಡಿದ್ದೇನಾ? ಮಾಡಿರ್ತಕ್ಕಂಥದ್ದು ಆ ಲೋಫರ್ಗಳು. ಅವರಿಗೆ ಶಿಕ್ಷೆ ಆಗಬೇಕಾ ಬೇಡವಾ ಹೇಳಿ? ನಾವು ಏನಾದರೂ ವಿಡಿಯೋ ಮಾಡಿ ಹಂಗೈತೆ ಸಂಘದಲ್ಲಿ ಹಿಂಗೈತೆ ಅಂತ ಹೇಳಿದ್ರೆ ಸಾಕು, ಕರೆಕ್ಟ್ ಇದೆ ಅಂತ ಪುಂಗ್ತಾ ಇದ್ದೀರಿ. ಕೆಲವೊಬ್ಬರೆಲ್ಲ ಫೋನ್ ಮಾಡಿ ನೀವು ಕೊಡ್ತೀರ ಸಾಲ, ನಮಗೆ 5 ಲಕ್ಷ ಬೇಕು, 1 ಲಕ್ಷ ಬೇಕು. ಈ ಲೋಫರ್ಗಳ ಆ ಸಂಘದಲ್ಲಿ ಸಮೇತ ಮೊದಲು 10,000, 20,000, 30,000 ಹಾಗೆ ನಿಮಗೆ ಬಂದಿರತಕ್ಕಂಥದ್ದು. ಅದೇ ಗ್ರೂಪನ್ನು ರಚಿಸಿಕೊಂಡು ನೀವು ಸಪ್ರೇಟಾಗಿ ಒಂದು 10 ಜನನೋ 20 ಜನ ಒಂದು ಗ್ರೂಪನ್ನು ರಚಿಸಿಕೊಂಡು ಬ್ಯಾಂಕಿಗೆ ಹೋಗಿ ನಿಮಗೆ ಮೊದಲು 10,000, 20,000 ಹೀಗೆ ಲಕ್ಷಗಟ್ಟಲೆ ಕೊಡ್ತಾರೆ ಲೋಫರ್ಗಳ. ಮೂರ್ಖರ ನೀವು. ನನಗೆ ಯಾರು ಫೋನ್ ಮಾಡಿ ಕೇಳ್ತಾರೋ ಅವ್ರಿಗೆ ಹೇಳ್ತಕ್ಕಂಥದ್ದು ನಾನು. ಕೆಲವೊಬ್ಬರು ಅರ್ಥ ಮಾಡ್ಕೊಂಡು ಬಿಟ್ಟಿದ್ದಾರೆ, ಒಳ್ಳೆಯದು. ಕೆಲವೊಬ್ಬರು ನಮಗೆ ಎಲ್ಲಿ ಸಿಗುತ್ತೆ ಏನೂ ಮಾಡೋಕ್ಕಾಗೋದಿಲ್ಲ. ನೀವು ಹಾಕಿರುವ ಭಿಕ್ಷೆ ಅಂದರೆ ಸಾಮಾನ್ಯ ಜನಗಳು ಕಟ್ಟಿರ್ತಕ್ಕಂಥ ಬಡ್ಡಿ ದುಡ್ಡು,
ಧರ್ಮಸ್ಥಳದಲ್ಲಿ ಆಗಿರುವಂತಹ ಅನ್ಯಾಯಗಳಿಗೆ ಆಹಾರವಾಗ್ತಿದೆ. ಎಲ್ಲ ಕೇಸ್ಗಳನ್ನು ಮುಚ್ಚಾಕಿಸುವುದಕ್ಕೋಸ್ಕರನೇ ಎಲ್ಲ ಕೇಸ್ಗಳನ್ನು ತಿರುಚಿ ಮುಚ್ಚಿ ಹಾಕುವುದಕ್ಕೆ ನೀವೇ ಸಹಾಯ ಮಾಡಿದಂತೆ ಆಗ್ತಿದೆ. ಇದು ನೆನಪಿಟ್ಕೊಳ್ಳಿ ಸ್ನೇಹಿತರೆ. ನೀವು ಏನು ಬೇಕಾದ್ರೂ ಅಂದ್ಕೊಳ್ಳಿ, ಆದರೆ ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಘಟನೆಗಳಿಗೆ ನ್ಯಾಯ ಬೇಡವಾ? ಅದರಲ್ಲಿ ನಿಮ್ಮ ಅಕ್ಕನೋ ತಂಗಿನೋ ನಿಮ್ಮ ಸಂಬಂಧಿಕರೋ ನಿಮ್ಮ ಸ್ನೇಹಿತರೋ ಯಾರು ಇದ್ದಾರೆ, ಅವರಿಗೆ ನ್ಯಾಯ ಬೇಡವಾ? ನೀವು ಕಟ್ಟಿರ್ತಕ್ಕಂಥ ದುಡ್ಡಿಂದ ಅವರು ಮೆರಿತಕ್ಕಂಥದ್ದು, ಅವರ ಸಾಮ್ರಾಜ್ಯ ನಿಮ್ಮಿಂದ, ಅವರಿಂದ ನೀವಲ್ಲ, ನಿಮ್ಮಿಂದ ಅವರು. ಇದನ್ನು ಅರ್ಥ ಮಾಡಿಕೊಳ್ಳಿ ಸ್ನೇಹಿತರೆ. ಈ ವಿಚಾರದಲ್ಲಿ ನೀವು ಜಾಗೃತರ ಆಗದಿದ್ದರೆ ನಿಮ್ಮ ಮನೆಗೆ ಸಮೇತ ಇದೇ ಪರಿಸ್ಥಿತಿ ಬರಬಹುದು. ಆಲ್ರೆಡಿ ನಿಮ್ಮ ಊರಲ್ಲಿ ನಿಮ್ಮ ಸ್ನೇಹಿತರು ಇಲ್ಲ ನಿಮ್ಮ ಸಂಬಂಧಿಕರು ಧರ್ಮಸ್ಥಳದ ಸಂಘದ ಕಾಟಕ್ಕೆ ಸೇವಿಸಿರಬಹುದು ಅಥವಾ ನೇಣಿಗೆ ಶರಣಾಗಿರಬಹುದು. ಇದು ಗಮನದಲ್ಲಿ ನಿಮಗೆ ಇರಲಿ ಅಂತ ಹೇಳ್ತಕ್ಕಂಥದ್ದು. ನೀವು ನೋಡಿ, ಅವರಿಗೆ ಕಟ್ಟಿದರೂ ಅಷ್ಟೇ, ಬಿಟ್ಟರೂ ಅಷ್ಟೇ. ಇವಾಗ ನೀವು ಕರೆಕ್ಟ್ ಕಟ್ತಾಯಿದ್ರೆ ಓಕೆ, ನೀವೇನಾದ್ರು 1 ವಾರ 2 ವಾರ ಕಟ್ಟಲಿಲ್ಲ, ಅವಯ್ಯ ಹಾಗೆ ಇವಯ್ಯ ಹೀಗೆ. ಅವರ ನಕಲಿ ದೇವಮಾನವರು ಇದೇ ನಕಲಿ ಬುದ್ಧಿಯನ್ನು ಉಪಯೋಗಿಸಿಕೊಂಡು ಮಿಂಡು ಮೆರಿತಾ ಇದ್ದಾರೆ. ಇವರಿಗೆ ಕಡಿವಾಣ ಹಾಕಬೇಕಂದ್ರೆ ಸರ್ಕಾರ ಹಾಕಲ್ಲ ರೀ, ಯಾವ ಪೊಲೀಸ್ನವರು ಹಾಕಲ್ಲ. ನಾವೇ ಜಾಗೃತರಾಗಬೇಕು, ನಾವೇ ಅವರಿಗೆ ಕಡಿವಾಣ ಹಾಕುವಂಥ ಕೆಲಸ ತಪ್ಪದೆ ಮಾಡಲೇಬೇಕು. ಹಾಗಾದರೆ ಮಾತ್ರ ಅಲ್ಲಿ ನೊಂದು ಬೆಂದು ಸತ್ತಿರ್ತಕ್ಕಂಥ ಹಿಂದೂ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ನ್ಯಾಯ ಸಿಗ್ತಕ್ಕಂಥದ್ದು. ಇಲ್ಲಂದರೆ ಸಿಗಲ್ಲ ಕಣ್ರಿ, ಸಿಗಲ್ಲ. ಒಬ್ಬ ಹುಡುಗಿಗೋಸ್ಕರ ಅಲ್ಲ ರೀ, ಧರ್ಮಸ್ಥಳದಾಗಿರ್ತಕ್ಕಂಥ ಹಲವಾರು ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ನ್ಯಾಯ ಬೇಡವಾ? ಇದನ್ನು ಕೇಳುವುದೇ ತಪ್ಪ? ಜಸ್ಟಿಸ್ ಫಾರ್ ಸೌಜನ್ಯಳಿಗೆ ನ್ಯಾಯ ಸಿಗುವವರೆಗೆ ಇದೇ ರೀತಿ ಹೋರಾಟ ಮಾಡೋಣ. ಜಸ್ಟಿಸ್ ಫಾರ್ ಸೌಜನ್ಯ. ಜೈ ಮಹೇಶಣ್ಣ, ಜೈ ಗಿರೀಶಣ್ಣ, ಜೈ ಜಯಂತಣ್ಣ, ಜೈ ಸೌಜನ್ಯ ಹೋರಾಟಗಾರರಿಗೆಲ್ಲ ಜಯವಾಗಲಿ. ಮುಂದಿನ ದಿನಗಳಲ್ಲಿ ಕಾಮಂದನಿಗೆ ಶಿಕ್ಷೆ ಆಗಲಿ. ನಮಸ್ಕಾರ ವಿಡಿಯೋ ನೋಡಿದ್ದಕ್ಕೆ.